ಸರ್ ಎಲ್ರಿಗೂ ನಮಸ್ಕಾರ. ಇದು BS6 ಪ್ಯಾಷನ್ ಪ್ಲಸ್ ಗಾಡಿ. ಬೆಳಗಿಂದ ಒಂದು ವಿಡಿಯೋ ಹಾಕಿದ್ದೆ. MIL ಲೈಟು ಮತ್ತು MIL ಲೈಟು i3s ಲೈಟು ಬ್ಲಿಂಕ್ ಆದಾಗ ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಇದು ಬ್ಲಿಂಕ್ ಆಗಿಲ್ಲ ಅಂತಂದರೆ ಗಾಡಿ ಸ್ಟಾರ್ಟ್ ಆಗಿ ನೀಟಾಗಿ ರನ್ ಆಗ್ತಿತ್ತು. ಬಟ್ ಇದು ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಗಾಡಿ ರನ್ ಆಗ್ತಾ ಇರಲಿಲ್ಲ, ಆ್ಯಕ್ಚುಲಿ ಸ್ಟಾರ್ಟೇ ಆಗ್ತಿರ್ಲಿಲ್ಲ. ಸೊ ಒಂದು ಕಡೆಯಿಂದ ನೋಡಿ ಒಂದು FI ಸರ್ಕ್ಯೂಟ್ಗೆ ವೈರಿಂಗ್ ವೋಲ್ಟೇಜ್ ಎಲ್ಲ ಚೆಕ್ ಮಾಡಿದೆ. FI ಸರ್ಕ್ಯೂಟ್ ಎಲ್ಲ ಕರೆಕ್ಟಾಗಿ ಇತ್ತು. ಏನು ಫ್ಯೂಯಲ್ ಇಂಜೆಕ್ಟ್ರು, ಇಗ್ನಿಷನ್ಗೆ, ಪರ್ಜ್ವಾಲ್ಗೆ ಬರೋ ಒಂದು 12 ವೋಲ್ಟ್ಸು ಕರೆಕ್ಟಾಗಿತ್ತು. ಎಲ್ಲ ಚೆಕ್ ಮಾಡಿಕೊಂಡೆ. ಒಂದು ಲಾಕ್ ಸೆಟ್ ಮೇಲೆ ಡೌಟ್ ಇತ್ತು, ಲಾಕ್ ಸೆಟ್ಟು ಹೋಗಿತ್ತು, ಒಂದು ಚೇಂಜ್ ಮಾಡಿದೆ. ಅದೇ ರೀತಿ ಒಂದು ಇಗ್ನಿಷನ್ ಕಾಯಲ್ಲು, ಒಂದು ಪ್ಲಗ್ ಅಡಾಪ್ಟರ್ ಕೂಡ ಚೆಕ್ ಮಾಡಿದೆ. ಮತ್ತು ಒಂದು ಪಿಕಪ್ ಕಾಯಿಲ್ನ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ ಚೆಕ್ ಮಾಡಿದೆ. ಎಲ್ಲ ಕರೆಕ್ಟಾಗಿತ್ತು. ಬಟ್ ಆ್ಯಕ್ಚುಲಿ ನನಗೆ ವೈರಿಂಗ್ ಮೇಲೆ ಒಂಚೂರು ಎಲ್ಲ, ಯಾಕೆಂತಂದರೆ ಹೊಸ ಗಾಡಿ, 1 ವರ್ಷದ ಗಾಡಿ ಇದು, ವೈರಿಂಗ್ ಮೇಲೆ ಡೌಟ್ ಬರಲಿಲ್ಲ. ಸೊ ನಾನೇನು ಮಾಡಿದೆ, ಒಂದು ECM ಮೇಲೆ ಡೌಟ್ ಬಂತು. ECM ನನ್ನ ಹತ್ರ ಒಂದು ಟೋಟಲ್ ಬಾಡಿ ಕಮ್ ECM ನನ್ನ ಹತ್ರ ಒಂದಿತ್ತು, ಹಾಕಿದೆ. ಅಲ್ಗೂ ಪ್ರಾಬ್ಲಮ್ ಅನ್ನೋದು ನೋಡಿ, ಇದು ಗಾಡೀಲಿ ಇದ್ದಿದ್ದು, ಇವಾಗ ಹಾಕಿರೋದು ನನ್ನ ಹತ್ರ ಇರೋದು, ಚೇಂಜ್ ಮಾಡ್ತೀನಿ. ಸೊ ಅದು ಹಾಕಿದ್ರೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಮತ್ತೇನು ಸ್ವಲ್ಪ ವೈರಿಂಗ್ ಚೆಕ್ ಮಾಡೋಣ ಅಂತೇಳಿ ನೋಡಿ, ಇಲ್ಲಿ ನೆಕ್ ಹತ್ರ ಒಂದು ಓಪನ್ ಮಾಡಿದ್ರೆ ನೋಡಿ, FIದು ಒಂದು ಬ್ಲಾಕ್ ರೆಡ್ ವೈರ್ ಇಲ್ಲಿ ಕಟ್ಟಾಗಿತ್ತು. ಇಲ್ಲಿ ಕಟ್ಟಾಗಿ ಇಲ್ಲಿ ಸರಿಯಾಗಿ ಕಾಂಟ್ಯಾಕ್ಟ್ ಆಗ್ತಿರ್ಲಿಲ್ಲ. ಸೊ ಇದೊಂದು ಜಾಯಿಂಟ್ ಹಾಕಿದ್ಮೇಲೆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗಿದೆ. ನೋಡಿ, ಈ ಥರ ಏನಾದರೂ ಯಾರಿಗಾದ್ರೂ ಕಂಪ್ಲೇಂಟ್ ಬಂದರೆ ಇಲ್ಲಿ ನೆಕ್ ಹತ್ರ ವೈರಿಂಗ್ ಚೆಕ್ ಮಾಡಿಕೊಂಡ್ರೆ ಈಸಿಯಾಗಿ, ಸುಮಾರು ಇದೊಂದು 10-11 ಗಂಟೆಗೆ ಬಂದಿದ್ದು ಗಾಡಿ ಈಗ ರೆಡಿ ಆಯಿತು. ಸುಮಾರು ಒಂದು 4 ಗಂಟೆ ಆಗಿದೆ ಟೈಮು. ಇಷ್ಟೊಂದು ಟೈಮ್ ತಗೊಂಡು ಇನ್ನೂ ಊಟಕ್ಕೆ ಕೂಡ ಹೋಗಿಲ್ಲ. ಇದು ರೆಡಿ ಮಾಡಿ ಹೋಗಬೇಕು ಅಂತ. ಸರಿ, ಗಾಡಿ ರೆಡಿ ಆಯಿತು ಸರ್, ಅದೊಂದು ಅಪ್ಡೇಟ್ ಕೊಡೋಣ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.